ಬೇಗ ಹಾಕೋ. ಅಣ್ಣ 4 ಜನರು ಮಧ್ಯೆ ಇರ್ಬೇಕಾದ್ರೆ ಎಳ್ನೀರ್ ಗೋಡೆಯಲ್ಲಿ ಎಣ್ಣೆ ಹಾಕೊಂಡು ಕುಡಿತೀಯ ಸರಿ, ಆದ್ರೆ ನಾವೇ ಇರ್ಬೇಕಾದ್ರೆ ಯಾಕಣ್ಣ ಎಳ್ನೀರಲ್ಲಿ ಎಣ್ಣೆ ಹಾಕೊಂಡು ಕುಡಿತೀಯ? ಅಪ್ಪಿ 4 ಜನ ಇದ್ದಾಗ ಬಲಗೈಲಿ ತಿಂತೀವಿ ಅಂತ ನೀನು ಒಬ್ನೇ ಇರ್ಬೇಕಾದ್ರೆ ಎಡಗೈಯೆಲ್ಲ ತಿಂತೀಯ? ಇಲ್ಲ ಮುಚ್ಕೊಂಡು ಕುಡಿಯೋ. ನನ್ನ ಹೆಸರೇನ್ರು? ಅದೇನಂತ ಕೇಳ್ತೀಯ ಅಣ್ಣ? ಇಡೀ ಊರಿಗೆ ಗೊತ್ತಿರೋ ಹೆಸರು ನಿಮ್ದು. ಅದೇ ಏನು ಅಂತ. ಶ್ರೀ 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 ಲೇ ಅರ್ಕಸ್ಬಿ, ನಾನು ಒರಿಜಿನಲ್ ಹೆಸರೇನ್ರಲ್ಲ? ಅಣ್ಣ ನಿನ್ ಒರಿಜಿನಲ್ ಹೆಸರು ಬೇರೆ ಇದೆಯಾ? ಈಟು ವರ್ಷ ನನ್ನ ಜೊತೆಯಲ್ಲಿರೋ ನನ್ನ ಪ್ರೀತಿಯ ದಿವಂಗತ ಗೆಳೆಯರೇ, ದಿವಂಗತ ಅಂದ್ರೆ ಸತ್ತಿರೋರ್ಗಲ್ವಾ, ನನ್ನ ಪ್ರೀತಿಯ ದಿಗ್ಗಜ ಗೆಳೆಯರಿಗೆ ನನ್ನ ಒರಿಜಿನಲ್ ಹೆಸರು ಗೊತ್ತಿಲ್ಲ. ಡೇಯ್, ನಾನು ಅಂದ್ರೆ ಎಳ್ನೀರು ಅಂದ್ರೆ ನಾನು. ಇದೈತಲ್ಲ ಎಳ್ನೀರು ಬುಂಡೆ, ಇದೇ ಕಂಡ್ರಲ್ಲ ನನ್ನ ಐಡೆಂಟಿಟಿ. ಹಿಂಗೆ ಆಡ್ತಿದ್ರೆ ಈ ಮದುವೆ ಆದಂಗೆ. ಹಿಂಗೆ ಬಿಟ್ರೆ ನಮ್ ತಿಥಿ ತಾಳಿ ಕಟ್ಟೋ ತನಕ ಇವನ್ ಜೊತೆಗೆ ಇದ್ ನೋಡ್ಕೋಬೇಕು. ಬ್ರದರ್ ಏನಿದೆಲ್ಲ? ಇವತ್ತು ನಿಮ್ ಮದುವೆ ರಿಸೆಪ್ಷನ್, ಇವತ್ತಾದ್ರೂ ಬ್ರೇಕ್ ಕೊಡ್ಬಾರ್ದಾ? ಅಪ್ಪಿ ಏನಿಗೂ ಬಂದ್ಬಿಟ್ಟ ಹುಡಿಕೊಂಡು ಬ್ರೇಕ್ ಕೊಡೋಣ ಅಂತಾನೆ ಇದ್ದೆ ಅಪ್ಪಿ. ಆದ್ರೆ ಎಲ್ಲಾರು ಬ್ಯಾಚಲರ್ಸ್ ಪಾರ್ಟಿಲಿ ಎಣ್ಣೆ ಹೊಡಿತೀವಣ್ಣ, ನಿನ್ ಬ್ಯಾಚಲರ್ಸ್ ಪಾರ್ಟಿ ಎಲ್ಲಿ ಅಂದ್ರು, ಅದಕ್ಕೆ ನಮ್ಮ ಬಾಯ್ಸ್ನೆಲ್ಲ ಕರ್ಕೊಂಬಂದು ಕುಡಿಸ್ತಾ ಇದ್ದೀನಿ, ಜೊತೆ ನಾನು ಸ್ವಲ್ಪ ಬಿಟ್ಕೊಳ್ತಾ ಇದ್ದೀನಿ. ಏಯ್ ಅಪ್ಪಿ ಬಂದವನೆ, ಅವ್ನು ಬಂದು ಎಳ್ನೀರು ಕೂಡ ಅವನು ಹೊಸಿ ಬಿಟ್ಕೊಳ್ಳಿ. ನಾನ್ ನಿಮ್ ಜೊತೆ ಕುತ್ಕೊಂಡ್ರೆ ಅಷ್ಟೇ ನನ್ ಕತೆ. ಅಲ್ಲಿ ಕೆಲಸ ಕೇಳುತ್ತೆ. ಬ್ರದರ್ ಬನ್ನಿ, ಅಲ್ಲಿ ಮಂಟಪದಲ್ಲಿ ಎಲ್ಲ ನೀವು ನುಡುತ್ತಾ ಇದಾರೆ, ಹೋಗೋಣ ಬನ್ನಿ. ಇಷ್ಟು ಬೇಗ ರಿಸೆಪ್ಷನ್ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಈಗಾಗ್ಲೇ ಲೇಟ್ ಆಗಿದೆ, ಬನ್ನಿ ಬಸ್ಸು. ಅಪ್ಪಿ ನಾನೀಗ ಕುಡಿದು ಮುಗಿಸಿ ರತ್ನಿ ಜೊತೆ ಒಂದು ಪಟ್ಟು ಹಾಕಿ ಆಮೇಲೆ ರಿಸೆಪ್ಷನ್ ಕಾಲಿಡೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ರತ್ನಿ ಪಟ್ಟ. ಪಟ್ಟು ಅಂದ್ರೆ ಪಟಾಯಿಸು, ಪಟ್ಟು ಅಂದ್ರೆ ಏನು ಅಂತ ಗೊತ್ತಿಲ್ಲೋ ಈ ಹಾಲಿಗೆ ಕೂಸ್ಗೆ. ಅಣ್ಣ ಈಗ ರಿಸೆಪ್ಷನ್, ನಾಳೆ ಮದುವೆ ಇಟ್ಕೊಂಡು ಆ ರತ್ನಿ ಯಾಕಣ್ಣ ನಿಂಗೀಗ? ಬೇಕೇ ಬೇಕು.